ನಮ್ಮ ಜೊತೆಗೆ ಮಠದ ಆಡಳಿತಾಧಿಕಾರಿ ರಾಜ್ಕುಮಾರ್ ಅಂತ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸ್ತೀನಿ. ನಮಸ್ತೆ. ನಮಸ್ತೆ ನಮಸ್ತೆ. ಇಬ್ರು ಮಾತನಾಡಿದನ್ನ ಕೇಳಿಸ್ಕೊಳ್ತಾ ಇದ್ವಿ ಸರ್. ನಾವು ಟ್ರಸ್ಟಿಗಳು ಮೀಟಿಂಗ್ ಆದ ನಂತರದಲ್ಲಿ ಮಾಡಿರುವಂತ ಆರೋಪ, ಅದಕ್ಕೆ ವಚನಾನಂದ ಶ್ರೀಗಳು ಕೊಟ್ಟಿರುವಂತ ಕ್ಲಾರಿಫಿಕೇಶನ್, ಸತ್ಯಾಸತ್ಯತೆ ಏನು ಅಂತ ನಮ್ಗೆ ಹೇಳೋದಾದ್ರೆ ನೀವು. ಅಲ್ಲ, ಏನ್ ಕ್ಲಾರಿಫಿಕೇಶನ್ ಬೇಕಂದ್ರೆ ಹೇಳ್ತೀನಿ ಮೇಡಮ್. ಎಸ್, ಅಲ್ಲಿ ಶ್ವಾಸಪೀಠದ ಒಂದೇ ವಿಚಾರ ಅಲ್ಲ, ಬೇರೆ ಬೇರೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಅದಕ್ಕೋಸ್ಕರ ಉಚ್ಚಾಟನೆ ಮಾಡಿದ್ವಿ ಅನ್ನೋದಾಗಿ ಟ್ರಸ್ಟಿಗಳು ಮಾತನಾಡಿದನ್ನ ಕೇಳಿಸ್ಕೊಳ್ತಾ ಇದ್ವಿ ನಾವು. ಟ್ರಸ್ಟಿಗಳಿಗೆ ಆ ಪವರೇ ಇಲ್ಲ ಮೇಡಮ್. ಟ್ರಸ್ಟಿನ ಬೈಲಾ ಸೆಂಟ್ರಲ್ ರೂಲ್ಸ್ 10 ನಲ್ಲಿ ಸಿ ಕ್ಲಾಸ್ ಅಲ್ಲಿ ಹಿಂಗೇನಾದ್ರು ವಿವಾದ ಉಂಟಾದ್ರೆ ಸಮಾಜ ಭಕ್ತರು ಅವರು ತೀರ್ಮಾನ ಮಾಡಬೇಕು ಅಂತ ಹೇಳಿದೆ. ಸೊ ಇವರಿಗೆ ಅಧಿಕಾರನೇ ಇಲ್ಲದ ಅಧಿಕಾರವನ್ನು ಉಪಯೋಗಿಸಿ ಒಂದು ರೀತಿ ಸರ್ವಾಧಿಕಾರವನ್ನು ಮಾಡ್ತಕ್ಕಂಥದ್ದು, ಬೀಗ ಹಾಕ್ತಕ್ಕಂಥ ಪ್ರವೃತ್ತಿಗೆ ಹೋಗಿದ್ದಾರೆ. ಇದು ಖಂಡನೀಯ. ಅವರಿಗೆ ಇಲ್ಲದ ಅಧಿಕಾರ ಹೇಗೆ ಚಲಾಯಿಸಕ್ಕೆ ಬರುತ್ತೆ? ದೇ ಹ್ಯಾವ್ ಅಸ್ಯೂಮ್ಡ್ ಪವರ್ಸ್ ವಿಚ್ ಇಸ್ ನಾಟ್ ಎಕ್ಸಿಸ್ಟೆಂಟ್. ಹಾಗಾದ್ರೆ ಇದು ವ್ಯಾಲಿಡ್ ಅಲ್ಲ ಅಂತ, ಉಚ್ಚಾಟನೆ ವ್ಯಾಲಿಡ್ ಅಲ್ಲ ಅಂತ ಹೇಳ್ತಿದ್ದೀರಿ ನೀವು? ಡೆಫಿನೆಟ್ಲಿ ನಾಟ್ ವ್ಯಾಲಿಡ್. ಅವ್ರ ಬೈಲಾ ಪ್ರಕಾರನೇ ಇಲ್ಲದಲ್ಲೇ ಇರ್ತಕ್ಕಂತಹ. ನೀವು ಬಹಳ ಹತ್ತಿರದಿಂದ ನೋಡಿರ್ತೀರಾ. ಹೌದಾ, ಅವ್ರುಗಳು ಮಾಡ್ತಾ ಇರುವಂತ ಆರೋಪ ನಿಜಾನ? ಆಚಾರ ವಿಚಾರಗಳು, ಧಾರ್ಮಿಕ ಆಚರಣೆಗಳು ಯಾವುದನ್ನು ನಡೆಸದೇ ಇರೋದು, ಅಥವಾ ಮಠದಲ್ಲಿ ಸಮಯ ಕಳೀದೇ ಇರೋದು, ಕೆಲ ಸಭೆಗಳಿಗೆ ಅಟೆಂಡ್ ಆಗದೇ ಇರೋದು, ಹೌದಾ ಅದು? ಅವ್ರ ಒಂದು ಸಹಜ ನ್ಯಾಯದಲ್ಲಿ ಯಾವಾಗ್ಲೂ ನಾವು ಒಂದು ಅವಕಾಶ ಕೊಡ್ಬೇಕು. ಅವ್ರಿಗೆ ಆರೋಪಗಳನ್ನು ಮಾಡಿ ಆರೋಪ ಪಟ್ಟಿ ಕೊಟ್ಟು ಇವನ್ನೇ ಪಡ್ಕೋಬೇಕಾಗಿತ್ತು. ಇವ್ರ ಹತ್ರ ಯಾವ್ದು ಇಲ್ಲ. ಏಕಪಕ್ಷೀಯವಾಗಿ ಈಗ ಭಕ್ತರು ಲೆಕ್ಕ ಕೊಟ್ರಿ, ಇವ್ರು ಅವ್ಯವಹಾರ ಮಾಡಿದ್ದನ್ನು ಬಯಲಿಗೆ ಎಳಿತಾರೆ ಅಂತ ಹೇಳಿ ಅದ್ರ ಪರವಾಗಿ ಸ್ವಾಮಿಗಳದ್ದು ಒಂಚೂರು ಒಳ್ಳೆ ಅಭಿಪ್ರಾಯ ಇದೆ ಅನ್ನೋದನ್ನ ಗಮನಿಸಿ ಸ್ವಾಮಿಗಳನ್ನ ತೆಗಿಬೇಕು ಅಂತಕ್ಕಂಥ ದುರುದ್ದೇಶದಿಂದ ಹೋಗಿದ್ದಾರೆ ಹೊರತು ಸ್ವಾಮಿಗಳಲ್ಲಿ ಯಾವುದೇ ಒಂದು ಪೈಸದ ಲವಲೇಶದ ಕಳಂಕವೂ ಇಲ್ಲ. 12 ಜನ ಪ್ಲಸ್ 3 ಜನ ಟ್ರಸ್ಟಿಗಳು ಕೂತು ಮಾತನಾಡ್ಬೇಕಾದ್ರೆ ಹೊರಗಡೆ ಅಭಿಯಾನ ಆಗ್ತಾ ಇದೆಯಲ್ಲ, ಲೆಕ್ಕ ಕೊಡಿ ಅಂತ, ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ? ಅಥವಾ ಉಚ್ಚಾಟನೆ ಒಂದೇ ನಿರ್ಧಾರ ಮಾಡೋದಕ್ಕೋಸ್ಕರನೇ ಮಾಡಿರೋ ಸಭೆನಾ ಅದು? 10ನೇ ತಾರೀಕು 1ನೇ ತಿಂಗಳಲ್ಲೇನೆ ಇದನ್ನ ಲೆಕ್ಕ ಕೊಡಿ ಅಭಿಯಾನ ಚಳವಳಿ ಪ್ರಾರಂಭ ಆಗಿ ಅವರೇ ಕೊಡ್ತೀವಿ ಅಂತೇಳಿ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಅವರು ಲೆಕ್ಕಪತ್ರ ಯಾರು ದೊಡ್ಡ ಉದ್ಯಮ ಮಾಡಿ ತಮ್ಮನೆ ಲೆಕ್ಕಪತ್ರ ನೂರಾರು ಕೋಟಿ ರೂಪಾಯಿ ಇಟ್ಕೊಂಡಿದಾರೋ, ಇಲ್ಲೊಂದು ಸಣ್ಣ 10-12 ಕೋಟಿ ರೂಪಾಯಿ ಲೆಕ್ಕಪತ್ರನ ಅವ್ರಿಗೆ ಮಾಡಕ್ ಬರೋಲ್ಲ ಅಂದ್ರೆ ಅವರ ಅಸಮರ್ಥತೆಯನ್ನ ಬಿಂಬಿಸುತ್ತೆ. ಮತ್ತೆ ವ್ಯವಹಾರವಾಗಿರೋದು ಸಾರ್ವಜನಿಕವಾಗಿ ಗೊತ್ತಾಗಿತ್ತು. ಸರ್ಕಾರದಿಂದ ಬಂದಂತ ಅನುದಾನದ ದುರುಪಯೋಗ, ಭಕ್ತರು ಕೊಟ್ಟಂತಹ ದುಡ್ಡಿನ ದುರುಪಯೋಗ, ಭಕ್ತರು ಕೊಟ್ಟಂತಹ ಮೆಟೀರಿಯಲ್ಸ್ ಬಿಲ್ಡಿಂಗಿಗೆ ಅಂತ ನೂರಾರು ಲೋಡ್ ಮಳ್ಳನ್ನು ಕೊಟ್ರೆ ಅದನ್ನ ಬೆಂಗಳೂರಿಗೆ ಹೊರಟು ಮಾಡ್ಕೊಂಡಿರ್ಬೇಕು. ಕೆಲವೊಂದು ಇಂಟರ್ನಲ್ ನಿಯಮಗಳು ನಮಗೆ ಗೊತ್ತಿರೋದಿಲ್ಲ. ನೀವು ಮಠದ ಆಡಳಿತಾಧಿಕಾರಿ ಆಗಿರೋದ್ರಿಂದ ಈ ಮಠದ ನಿಯಮ ಏನು ಅನ್ನೋದು ನಿಮಗೆ ಗೊತ್ತಿದೆ. ಟ್ರಸ್ಟಿಗಳ ಅಧಿಕಾರ ಎಷ್ಟರ ಮಟ್ಟಿಗಿರುತ್ತೆ, ಏನೇನ್ ಮಾಡಬಹುದು ಅನ್ನೋದಾಗಿ ಗೊತ್ತಿರುತ್ತೆ. ಇದೀಗ ನೀವು ಹೇಳೋ ಪ್ರಕಾರ ವಚನಾನಂದ ಶ್ರೀಗಳ ಉಚ್ಚಾಟನೆ ವ್ಯಾಲಿಡ್ ಅಲ್ಲ ಅಂದ ನಂತರದಲ್ಲಿ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಮಾಡ್ತೀರಾ ಏನು? ನಾವಲ್ಲ, ಅವ್ರು ಮಾಡ್ಬೇಕು. ಈಗ ಅವ್ರು ತಕ್ಕಂದ್ಮೇಲೆ ಎಕ್ಸಿಕ್ಯೂಷನ್ಗೆ ಎಲ್ಲಿ ಹೋಗ್ಬೇಕು ಅವರು? ಈಗ ನಾವು ಮಠದಲ್ಲಿ ಇದ್ದೇವೆ, ಮಠ ನಮ್ದು. ಅವ್ರು ತೆಗಿಬೇಕಾದ್ರೆ ಏನಾದ್ರು ಅದು ವ್ಯಾಲಿಡ್ ಇದ್ರೆ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಇಟ್ ಬಿಕಮ್ಸ್ ಎ ಸಿವಿಲ್ ಮ್ಯಾಟರ್. ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ವಚನಾನಂದ ಶ್ರೀಗಳು ಮಾತನಾಡ್ಬೇಕಾದ್ರೆ ಅವರು ಇದ್ರ ಬಗ್ಗೆ ಏನ್ ಹೇಳಿಲ್ಲ, ಭಕ್ತರ ಮೇಲೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಹೊರಗಡೆ ನೋಡಿದ್ರೆ ಭಕ್ತರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದು ಎಷ್ಟ್ರ ಮಟ್ಟಿಗಿದೆ ಅಂತ ಹೇಳಿದ್ರೆ ಚಪ್ಪಲಿ ತೋರಿಸಿದ್ರು ಯಾರು ಟ್ರಸ್ಟಿಗಳು ಹೋಗ್ತಾ ಇದ್ದಂತ ಬಸ್ಗೆ. ಮತ್ತೆ ಅದು ಅವರು ಭಕ್ತ ಅಲ್ಲ, 2 ಸಂಗತಿಗಳ ಮೇಲೆ ಅವ್ರು ಅಳಿಬಹುದು. ಒಂದು, ಪೂರ್ಣ ಬಂದೋಬಸ್ನಲ್ಲಿ ಬಂದವರಿಗೆ ಸಮಾಜದ ಭದ್ರತೆ ಎಷ್ಟಿದೆ ಅಂತಕ್ಕಂಥದ್ದು ಬೀಳ್ತಾರೆ. ನೀವು ಹೇಳ್ದಂಗೆ ಹೋಗೋ ಹೊತ್ನಾಗ ಇನ್ನೇನೋ ತೋರಿಸಿದ್ರು ಅಂದ್ರೆ ಅವರು ಎಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಬಿಂಬಿತ ಆಗುತ್ತೆ. ಟ್ರಸ್ಟಿಗಳು ಧರ್ಮದರ್ಶಿಗಳು ಅಂದ್ರೆ ಅವರು ಈ ಸಮಾಜದ ಆಸ್ತಿ, ಯಾರು ಫಲಾನುಭವಿಗಳು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ, ಆ ಫಲಾನುಭವಿಗೆ ಮುಟ್ಟಿಸ್ಬೇಕಾದವರು ಇವರು ತಮ್ಮ ಆಸ್ತಿಯನ್ನಂಗೆ ಹೋಗ್ತಾ ಇದ್ದಾರೆ. ದೇ ಆರ್ ಓನ್ಲಿ ಟ್ರಸ್ಟೀಸ್, ದೇ ಆರ್ ದಿ ಹೋಲ್ಡರ್ಸ್ ಆಫ್ ದಿ ಪ್ರಾಪರ್ಟಿ ಫಾರ್ ದಿ ಬೆನಿಫಿಟ್ ಆಫ್ ದಿ ಲಾರ್ಜರ್ ಸಮಾಜ. ಇದನ್ನ ಅವ್ರು ಅರ್ಥ ಮಾಡ್ಕೊಳ್ದಲೆ ಇದು ನಮ್ ಸ್ವಂತ, ನಾನು ಬೀಗ ಹಾಕ್ಬಿಡ್ತೀನಿ, ನಾನು ಹೇಳ್ದಂಗೆ ಕೇಳಬೇಕು ಗುರುಗಳು ಅನ್ನುವಂತಹ ಸರ್ವಾಧಿಕಾರವನ್ನ ಇದೇ ತರ ಮಾಡಿ ಹಿಂದಿನ ಸ್ವಾಮಿಗಳನ್ನು ತೆಗೆದ್ರು. ಈ ಸರಿ ಭಕ್ತರು ಬೆಂಬಲ ಈ ಸ್ವಾಮಿಗಳಿಗಿರೋದ್ರಿಂದ, ಕಾನೂನು ನಮಗೆಲ್ಲರಿಗೂ ತಿಳಿದಿರೋದ್ರಿಂದ ಅವ್ರು ಯಾವುದೇ ಒಂದು ಸಣ್ಣ ತೊಂದರೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಖಚಿತವಾಗಿ ಹೇಳ್ತಾರೆ. ಓಕೆ, ಇವಾಗ ಉಚ್ಚಾಟನೆ ನಂತರದಲ್ಲಿ ವಚನಾನಂದ ಶ್ರೀಗಳು ಮಠದಲ್ಲಿ ಇರ್ತಾರಾ ಅಥವಾ ಹೊರಗಡೆ ಬರ್ತಾರಾ ಹೇಗೆ ಅಂತ? ಅಲ್ಲ, ಮಠ ನಮ್ದು, ಗುರುಗಳು ನಮ್ಮವರು, ನಾವ್ಯಾಕೆ ಹೊರಗಡೆ ಕಳ್ಸೋಣ? ಮತ್ತೆ ಅವರು ಹೋಗಲ್ಲ. ಅವ್ರು ಬಂದಿರೋದೇ ಈ ಸಮಾಜದ ಸೇವೆ ಮಾಡಬೇಕು, ಕೊನೆ ಉಸಿರು ತನಕ ಅಂತೇಳಿ.
ಸೊ ಅವ್ರು ಹಂಗಿರ್ಬೇಕಾದ್ರೆ ಹೋಗೋ ಪ್ರಶ್ನೆನೇ ಇಲ್ಲ. ಓಕೆ, ತಮ್ಮ ವ್ಯಾಪ್ತಿಯನ್ನ ಮೀರಿ ನೀವು ಹೇಳೋ ಪ್ರಕಾರ ಟ್ರಸ್ಟಿಗಳು ಅವರ ವ್ಯಾಪ್ತಿನೇ ಮೀರಿ, ಅವ್ರಿಗೆ ರೈಟ್ಸ್ ಇಲ್ಲ, ಬಟ್ ಅವ್ರ ವ್ಯಾಪ್ತಿನ ಮೀರಿ ಈ ರೀತಿ ಉಚ್ಚಾಟನೆಯ ಕ್ರಮ ತಗೋತಾರೆ ಅಂತ ಹೇಳಿದ್ರೆ ಬಹಳ ದೊಡ್ಡ ನಿರ್ಧಾರ ಅದು. ಏನ್ ಅನ್ಸುತ್ತೆ? 12 ಜನರ ನಿರ್ಧಾರನ ಅಥವಾ ಅವ್ರಿಗೆ ಯಾರಾದ್ರೂ ಬ್ಯಾಕಪ್ ಇದ್ದಾರಾ ಅವ್ರು ನಡೆಸ್ತಾ ಇರೋದ? ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಅಲ್ಲಿ ಒಬ್ಬರು ಫೌಂಡರ್ ಟ್ರಸ್ಟಿ ಬಾಬಣ್ಣ ಅನ್ನೋರು ಬಹಳ ವಿರೋಧ ಮಾಡಿದ್ದಾರೆ. ಉಳಿದವರು ಕಿಲ ಪಾಪ ಏನೋ ಗೊತ್ತಾಗ್ದಲೆ 1-2-3 ಸುಮ್ಮನೆ ಕೂತಿದ್ದಾರೆ. ಯಾವ್ದು ಅವರಿಗೆ ಅಧಿಕಾರವೇ ಇಲ್ಲ ಅದನ್ನ ಅಜೂಮ್ ಮಾಡ್ಕೊಂತಾರೆ ಅಂತ ಎಷ್ಟು ಹಾಸ್ಯಾಸ್ಪದ. ದೊಡ್ಡ ದೊಡ್ಡ ಕೂತ್ಕೊಂಡ್ಬಿಟ್ಟು ನಾನು ಹೇಳಿದ್ರಲ್ಲ, 100 ಕೋಟಿ ವ್ಯವಹಾರ ಮಾಡೋರಿಗೆ ಒಂದ್ ಸಣ್ಣ ಬೈಲ ಅರ್ಥ ಆಗೋಲ್ಲ ಅಂದ್ರೆ ಪ್ರಧಾನ ಧರ್ಮದರ್ಶಿ ಹುದ್ದೆಗೆ ಅವರು ಅನರ್ಹರು. ಎಂತೆಂತ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಅಥವಾ ರಾಜಕೀಯ ನಾಯಕರನ್ನ ಕೂಡ ಉಚ್ಚಾಟನೆ ಮಾಡುವಂತ ನಿರ್ಧಾರ ತಗೋಬೇಕು ಅಂತ ಹೇಳಿದ್ರೆ ಅವ್ರಿಗೊಮ್ಮೆ ವಾರ್ನ್ ಮಾಡಿನೋ ಅಥವಾ ನಿಮ್ಮಿಂದ ಆಗಿರುವಂತ ತಪ್ಪಿದು ಸರಿಪಡಿಸ್ಕೊಳ್ಳಿ ಅನ್ನೋದಾಗಿ ಎಲ್ಲ ಹೇಳ್ತಾರೆ, ಇನ್ ಕೇಸ್ ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋದಾಗಿದ್ರೆ. ಬಟ್ ವಚನಾನಂದ ಶ್ರೀಗಳ ವಿಚಾರದಲ್ಲಿ ಅವ್ರಿಗೆ ಈ ಮಾತುಗಳನ್ನ ಹೇಳಿದ್ದಿದೆಯಾ ಅಥವಾ ಸಭೆ ಕರೆದಂತ ಸಂದರ್ಭ ಹೀಗೊಂದು ಚರ್ಚೆ ಆಗಿದೆಯಾ ವಚನಾನಂದ ಶ್ರೀಗಳ ಸಮ್ಮುಖದಲ್ಲಿ? ನೋಡ್ರಿ, ಇಂಥ ಗಂಭೀರ ವಿಷಯಕ್ಕೆ ತುರ್ತು ಸಭೆ ಕರೆದಿದ್ವಿ ಅಂತೇಳಿ ಹಾಸ್ಯಾಸ್ಪದವಾಗಿ ಹೇಳಿದ್ದಾರೆ. ಅದನ್ನ ನಿನ್ನೆ ದಿವಸ ಅಥವಾ ಒಂದು ದಿವಸ ಹಿಂದಿನ ದಿವಸ ಒಂದು ಮಠಕ್ಕೆ ಅಂಟಿಸಿ ಹೋಗಿದ್ದಾರೆ ಸಭೆ ನೇತೃತ್ವ. ಆಮೇಲೆ ಸಭೆಯ ನೇತೃತ್ವವನ್ನ ಪೂಜ್ಯ ಶ್ರೀಗಳ ಸನ್ನಿಧಿಯಲ್ಲಿ ಹಾಕಿದ್ವಿ ಅಂತಾರೆ. ಏನ್ ಅಂಟಿಸಿ ಹೋಗಿರೋದು ಮಠಕ್ಕೆ? ಈ ಮೀಟಿಂಗ್ ನೋಟಿಸ್ ಅನ್ನ ಸ್ವಾಮಿಗಳ ನೇತೃತ್ವ ಅಂತ ಹಾಕಿ, ಈ ಸ್ವಾಮಿಗಳಿಗೆ ಮೀಟಿಂಗ್ ನೋಟಿಸೇ ಗೊತ್ತಿರಲಿಲ್ಲ. ನಿನ್ನೆ ದಿವಸ ಮಾತ್ರ ಬಂದು ಅವರು ಕೂರ್ಗ್ನಲ್ಲಿ ಒಂದು ಮದುವೆಗೆ ಹೋಗಿದ್ರು. ಯಾಕೆ 2 ಹುಡುಗರನ್ನ ಕಳಿಸಿ ಅಲ್ಲಿ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಇದು 12 ಜನ ಟ್ರಸ್ಟಿಗಳ ಮೀಟಿಂಗ್ ಇವತ್ತಾಯ್ತಲ್ಲ ಸಭೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಅದಕ್ಕೆ ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ ಮಠದಲ್ಲಿ. ಈ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಅಂತ, ಅಂದ್ರೆ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇದೆ. ಹಿಂಗೆ ಎಷ್ಟು ಹಾಸ್ಯಾಸ್ಪದ ಮತ್ತು ಎಷ್ಟು ಅಸಂಬದ್ಧ ನೋಡಿ. ಸ್ವಾಮಿಗಳ ನೇತೃತ್ವ ಸನ್ನಿಧಾನದಲ್ಲಿ ನಡೀತದೆ ಅಂದ್ರೆ ಸ್ವಾಮಿಗಳಿಗೆ ಮಾತಾಡಿ ಅವ್ರ ಟೈಮ್ ಅನ್ನ ಅವ್ರ ಟೂರ್ ಪ್ರೋಗ್ರಾಮ್ ಅನ್ನ ನೋಡಿ ಫಿಕ್ಸ್ ಮಾಡ್ಕೋಬೇಕು ಅಂತ ಸೌಜನ್ಯ. ಹೆಸರಿಗೆ ಮಾತ್ರ ಜಗದ್ಗುರು ಅಂತ ಕರೆದ್ರಾಗಲ್ಲ, ಅವ್ರಿಗೆ ಕೊಡ್ಬೇಕಾದಂತ ಎಲ್ಲ ಗೌರವ ಆಧಾರಗಳನ್ನ ಕೊಟ್ಟು ನಡೆಸ್ಕೋಬೇಕು. ಮತ್ತೆ ಆಚಾರ ವಿಚಾರ ಪಾಲನೆ ಆಗಿಲ್ಲ ಅಂತ ಹೇಳ್ತಾರಲ್ಲ, ಆಚಾರ ವಿಚಾರ ಎಲ್ಲಿವರೆಗೂ ಎಷ್ಟು ವ್ಯಾಪ್ತಿ ಇದೆ ಮಠದಲ್ಲಿ? ಆಚಾರ ವಿಚಾರಗಳಂದ್ರೆ ಏನೇನ್ ಬರುತ್ತೆ ಇವ್ರೆ ರಾಜ್ಕುಮಾರ್ ಅವರೇ? ಜಗದ್ಗುರುಗಳ ಆಚಾರ ವಿಚಾರ ಅನ್ನೋದು ಇವ್ರಿಗೆ ಏನ್ ಗೊತ್ತಂತೆ ಸಂಸಾರಸ್ಥರಿಗೆ? ಯಾವ್ದಾಗಿದೆ ಅಂತ ನಿಮ್ ಮುಂದಾಗ್ಲಿ ಅಥವಾ ಸಮಾಜದ ಮುಂದಾಗ್ಲಿ ಇಂಥದ್ದೊಂದು ಉದಾಹರಣೆ ಕೊಟ್ಟು ಇಂಥದ್ದು ಪಾಲನೆ ಆಗಿಲ್ಲ ಅಂತ ಏನಾದ್ರು ಹೇಳ್ತಾರ? ಇಲ್ಲ, ನಮ್ಮ ಮಾತು ಕೇಳಿಲ್ಲ ಅಂತ ಹೇಳಿ ಪ್ರೈವೇಟ್ ಆಗಿ ಹೇಳ್ತಾರ ಅಷ್ಟೇ. ಅದಕ್ಕೆ ತೆಗಿತಾ ಇದ್ವಿ. ಇವತ್ತೇ ನೀವ್ ಹೇಳ್ದಂಗೆ ಒಂದು ಸಹಜ ನ್ಯಾಚುರಲ್ ಜಸ್ಟಿಸ್, ಸಹಜ ನ್ಯಾಯಕ್ಕೆ ಯಾವಾಗ್ಲೂ ಆರೋಪಗಳ ಪಟ್ಟಿಯನ್ನು ಕೊಟ್ಟು ಅವ್ರಿಗೊಂದು ಅವಕಾಶ ಕೊಟ್ಟು ವಿವರಣೆ ಕೊಡ್ಲಿಕ್ಕೆ ಮಾಡ್ಬೇಕು. ಒಂದ್ ಸಣ್ಣ ಕಮಿಟಿನೋ ಏನೋ ಎನ್ಕ್ವೈರಿ ಮಾಡಿ ಅದರಲ್ಲೇ ಬೈಲಾದಲ್ಲೇ ಹೇಳಿದ್ದಾರೆ, ಏನಾದ್ರು ವಿವಾದ ಸೃಷ್ಟಿ ಆದ್ರೆ ಸಮಾಜ ಸಂಘ ಎಲ್ಲ ಸದಸ್ಯರು ಸೇರಿ ತೀರ್ಮಾನ ಮಾಡ್ಬೇಕು. ಅವ್ರಿಗೆ ಬೈಲಾನೇ ಅರ್ಥ ಆಗಲ್ಲ, ನಾನೇ ಸರ್ವಾಧಿಕಾರಿ ಅಂತ. ಆಮೇಲೆ ಇಷ್ಟೆಲ್ಲ ಬೆಳವಣಿಗೆ ರಾಜ್ಕುಮಾರ್ ಅವರೇ ಓವರ್ ನೈಟ್ ಏನ್ ನಡೆಯೋದಿಲ್ಲ. ಸೊ ಈ ಹಿಂದಿನಲ್ಲೂ ಕೂಡ ಒಂದು ಸ್ಪಾರ್ಕ್ ಇದ್ದೇ ಇರುತ್ತೆ. ಬಹುಶಃ ಸ್ಪಾರ್ಕ್ ಅಂದ್ರೆ ಇದು ಅನ್ಸುತ್ತೆ, ಲೆಕ್ಕ ಕೊಡಿ ಅಭಿಯಾನ ಪ್ರಾರಂಭ ಆಗಿರೋದು. ಅದಕ್ಕೂ ಮುಂಚೆ ಏನೇನಾಯ್ತು ಅಂತ ಲೈಕ್ ನಡೀತಾ ಇತ್ತ ಇಂಟರ್ನಲ್ ಜಗಳಗಳು? ಈ ಲೆಕ್ಕ ಕೊಡಿ ಅನ್ನೋದು ಕೆಲವು ಟ್ರಸ್ಟಿಗಳು ಕುತ್ತಿಗೆ ಬಂದಿರೋದ್ರಿಂದ ಈ ಡಿಫೆನ್ಸ್ ಅನ್ನ ತಗೊಳ್ಳಿಕ್ಕೆ ಸ್ವಾಮಿಗಳಿಗೆ ಹೆದರಿಸ್ಬಿಟ್ರೆ ಸರಿಯಾಗುತ್ತೆ ಅಂತಕ್ಕಂಥದ್ದು, ಅಥವಾ ಡೈವರ್ಟ್ ಆಗುತ್ತೆ ಇಶ್ಯೂ ಅಂತೆ. ಲೆಕ್ಕ ಕೊಡಿ ಅಂತ ಪಂಚಮಸಾಲಿ ಸಮಾಜ ಬಹಳ ದೊಡ್ಡದು, ಭಕ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣ ವಸ್ತ್ರಗಳನ್ನ ಎಲ್ಲವನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೂಡ ನಮಗೆ ಅನೇಕ ಸಹಾಯಗಳು ಕೊಟ್ಟಿದೆ. ಅದು ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಆಗ್ಬೇಕು ಅನ್ನುವಂತ ಸದಾಭಿಪ್ರಾಯದಿಂದ ಕೊಟ್ಟಿದ್ದು. ಅದಾಗಿಲ್ಲ ಅನ್ನೋ ಆರೋಪ ಅವರೇ ಒಪ್ಕೊಂಡು ನಾನು ಲೆಕ್ಕಪತ್ರ ಕೊಡ್ತೀನಿ, ಚೀಲ ಲೆಕ್ಕ ಬರ್ದಿದ್ದೀನಿ ಅಂತ ಹೇಳಿ ಅದನ್ನ ಬರೀ ನಿಮಗೆ ಕೊಡೋದಲ್ಲದೆ ಆನ್ಲೈನ್ ನಲ್ಲಿ ಎಲ್ಲರೂ ಮನೆಯಾಗ ಕೂತ್ ನೋಡಕ್ ಮಾಡ್ತೀನಿ ಅಂತ ಹೇಳಿ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆಮೇಲೆ ಇವ್ರು ಶುರು ಮಾಡ್ಕೊಂಡು ನಿಮ್ಮ ಮಾತುಗಳನ್ನೇ ಎಲ್ಲ ನೋಡ್ಕೊಂಡು ಹೇಳೋದಾದ್ರೆ, ಇವಾಗ ವಚನಾನಂದ ಶ್ರೀಗಳು ಇನ್ ಕೇಸ್ ಕಾನೂನು ಹೋರಾಟ ಅಂತ ಮುಂದೆ ಹೋದ್ರೆ, ಅವರು ಹೇಳಿಲ್ಲ, ಅವರು ಭಕ್ತರಿಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ಇನ್ವಾಲಿಡ್ ಅಂತ ಏನ್ ಹೇಳ್ತಾ ಇದ್ದೀರಲ್ಲ, ಸೊ ಇದ್ರ ಮೂಲಕ ಏನಾದ್ರು ಕಾನೂನು ಹೋರಾಟಕ್ಕೆ ಮುಂದಾದ್ರೆ ಅವರ ಬ್ಯಾಕಪ್ ಸಪೋರ್ಟ್ಗೆ ಯಾರ್ಯಾರು ಮಠದ ಆಡಳಿತ ಮಂಡಳಿ ಇರ್ತಾರೆ ಅಂತ? ಅಲ್ಲ, ನಾವು ಮಠದಲ್ಲಿದ್ದೇವೆ, ಮಠಕ್ಕೂ ಅವರಿಗೂ ಸಂಬಂಧನೇ ಇಲ್ಲ. ಮಠ 2008 ಫೆಬ್ರವರಿ 17-18ನೇ ತಾರೀಕು ಸ್ಥಾಪನೆ ಆಗಿದೆ. ಟ್ರಸ್ಟ್ ಸ್ಥಾಪನೆ ಆಗಿರ್ತಕ್ಕಂಥದ್ದು 10ನೇ ತಾರೀಕು ಏಪ್ರಿಲ್ ತಿಂಗಳು 2008. ಸೊ ಮಠನ ಇವ್ರು ಹುಟ್ಟಾಕಿಲ್ಲ, ಇವ್ರು ಹುಟ್ಟಾಕಿದ ಮೇಲೆ 2 ತಿಂಗಳ 10 ದಿವಸ ಆದ್ಮೇಲೆ ಟ್ರಸ್ಟ್ ಹುಟ್ಟಾಕಿರ್ತಾರೆ. ಟ್ರಸ್ಟಿಗೆ ಇದ್ರ ಮಠದ ವ್ಯಾಪ್ತಿನೇ ಬರುವುದಿಲ್ಲ.
ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾತನಾಡೋದಿದೆ ನಿಮ್ಮ ಹತ್ರ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು 12 ಜನ 13 ಜನ ಏನು ಟ್ರಸ್ಟಿಗಳು ಇವಾಗ ಮೀಡಿಯಾ ಮುಂದೆ ಮಾತನಾಡಿದ್ರು, ನಾವು ಉಚ್ಚಾಟನೆ ಮಾಡಿದ್ದೀವಿ ಅಂತ. ಅವ್ರಿಗಂತ ಅಧಿಕಾರನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರ ಇಲ್ಲದ ಮೇಲೆ ಇಂಥ ಉಚ್ಚಾಟನೆ ನಿರ್ಧಾರ ಮಾಡಿರೋದು ಯಾಕೆ? ಇದ್ರ ಹಿಂದೆ ಏನೇನಿದೆ?